ಕ್ಯಾಂಡಿ. candy, chocolate, uppit. ಹಾಯ್ ಫ್ರೆಂಡ್ಸ್, ರುಚಿ ಪಾಕಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ಈ ರೀತಿ ಮಾರ್ಕೆಟ್ನಲ್ಲಿ ನೆಲ್ಲಿಕಾಯಿ ಕಾಣಿಸದೆ, ಆಹಾ ನೆಲ್ಲಿಕಾಯಿನ ತಗೊಂಡ್ಬಿಟ್ಟು ಏನಾದರೂ ಮಾಡ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ತಗೊಂಬರ್ತೀವಿ. ಆದರೆ ಮನೇಲಿ ಅವ್ರು ಬೇಡ, ನನಗೆ ಬೇಡ, ನಿನಗೆ ಬೇಡ ಅನ್ನೋದಕ್ಕೋಸ್ಕರ ಹಾಗೇ ತಂದಿಟ್ಬಿಡ್ತೀವಿ. ತಂದಿರೋ ತಪ್ಪಿಗೆ ನಾವೇ ತಿಂತೀವಲ್ವಾ. ಸೊ ಆದರೆ ಆ ರೀತಿ ತಂದಿಟ್ಮೇಲೆ ವೇಸ್ಟ್ ಆಗ್ದಲ್ಲೇ ನಾನು ನಿಮ್ಗೆ ಒಂದು ಒಳ್ಳೆ ರೆಸಿಪಿ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಇದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ, ಹಾಗೆ ತಿನ್ನುವಾಗ ತುಂಬ ಸಖತ್ತಾಗಿರುತ್ತೆ. ತಡ ಮಾಡಿದೆ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣವಾ. ಫ್ರೆಂಡ್ಸ್, ಫಸ್ಟು ನೆಲ್ಲಿಕಾಯಿನ ಚೆನ್ನಾಗಿ ತೊಳೆದಿಟ್ಕೋಬೇಕು. ನಾನಿಲ್ಲಿ ಒಂದು ಅರ್ಧ kg ಅಷ್ಟು ನೆಲ್ಲಿಕಾಯಿನ ತಗೊಂಡಿದ್ದೀನಿ. ಸೊ ತೊಳೆದ್ಮೇಲೆ ಇದನ್ನು ಇಲ್ಲಿ ಲೈನ್ಸ್ ಕಾಣ್ತಾ ಇದೆ ನೋಡಿ, ಆ ಲೈನ್ಸ್ಗೆ ಜಸ್ಟ್ ಒಂದು ಕಟ್ ಹಾಕ್ಕೋಬೇಕು ಅಷ್ಟೇ. ನೋಡಿ, ಎಲ್ಲ ಕಡೆನೂ ಈ ಥರ ಲೈನ್ಸ್ ಇರುತ್ತೆ, ಅದಕ್ಕೆ ಈ ಥರ ಕಟ್ ಹಾಕ್ಕೋಬೇಕು. ಇದರಿಂದ ಬೆಂದ ಮೇಲೆ ತೆಗಿಲಿಕ್ಕೆ ತುಂಬ ಈಸಿಯಾಗಿರುತ್ತೆ, ತುಂಬ ಟೈಮ್ ಕೂಡ ಹಿಡಿಯೋದಿಲ್ಲ. ಫ್ರೆಂಡ್ಸ್, ಜಸ್ಟ್ ಒಂದು 10-15 ನಿಮಿಷದಲ್ಲೇ ನಮಗೆ ಈ ರೆಸಿಪಿ ಅನ್ನೋದು ರೆಡಿ ಆಗಿಬಿಡುತ್ತೆ. ಮತ್ತು ಇದನ್ನು ಸುಮಾರು ದಿನಗಳವರೆಗೂ ಸ್ಟೋರ್ ಮಾಡಿ ಕೂಡ ಇಡ್ಬೋದು. ಈ ನೆಲ್ಲಿಕಾಯಿ ಸೀಸನ್ ಬಂತು ಅಂದರೆ ಸುಮಾರು ಬಗೆಯ ರೆಸಿಪಿಗಳನ್ನ ಮಾಡ್ಕೊಳ್ತೀನಿ. ಎಸ್ಪೆಷಲಿ ನಾನು ಮಕ್ಳಿಗೆ ತುಂಬ ಮಾಡ್ಕೊಡ್ತೀನಿ, ಏಕೆಂದರೆ ಇದರಲ್ಲಿ ವಿಟಮಿನ್ ಸಿ ಜಾಸ್ತಿ ಆಗಿರುತ್ತಲ್ವ, ನಮಗೂ ಒಳ್ಳೆಯದು, ಮಕ್ಕಳಿಗೂ ಒಳ್ಳೆಯದು. ಆದರೆ ನಾವು ಹಾಗೆ ತಿಂದ್ಬಿಡ್ತೀವಿ, ಅಥವಾ ರಸಮಲ್ಲಿ ಸಾಂಬಾರಲ್ಲಿ 1-2 ಹಾಕಿ ಮಾಡ್ತೀನಿ. ಮಕ್ಕಳು ಅಷ್ಟು ಇಷ್ಟಪಟ್ಟು ತಿನ್ನಲ್ಲ ಆ ರೀತಿ ಮಾಡಿದ್ರೆ, ಅವ್ರಿಗೋಸ್ಕರ ಅಂತ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ನೆಲ್ಲಿಕಾಯಿಗಳಿಗೆಲ್ಲ ಕಟ್ಸ್ ಹಾಕ್ಕೊಂಡಾಗಿದೆ. ಈಗ ಇದನ್ನು ಸ್ಟೀಮ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಒಂದು ಸ್ಟೀಮರ್ನ ಇಟ್ಕೊಂಡ್ಬಿಟ್ಟು ನಾನು ನೀರು ಕುದಿಲಿಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ. ಈಗ ಕಟ್ ಮಾಡಿರುವಂತಹ ನೆಲ್ಲಿಕಾಯಿಗಳನ್ನು ಹಾಕ್ಕೊಳ್ಳೋಣ. ಈ ರೀತಿ ಎಲ್ಲ ನೆಲ್ಲಿಕಾಯಿ ಹಾಕಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಬೇಕು. ಒಂದು 10 ನಿಮಿಷ ಇದನ್ನು ಸ್ಟೀಮ್ ಮಾಡ್ಕೋಬೇಕು. ಫ್ರೆಂಡ್ಸ್, ಒಂದು 10 ನಿಮಿಷ ಆಗಿತ್ತು, ಅದಾದಮೇಲೆ ಆಫ್ ಮಾಡಿದ್ದೀನಿ. ಈಗ ಕಂಪ್ಲೀಟಾಗಿ ತಣ್ಣಗಾಗಿದೆ. ಸೊ ಈಗ ನಾವೇನು ಮಾಡಬೇಕಂದ್ರೆ, ಈ ನೆಲ್ಲಿಕಾಯಿ ಇದೆ ಅಲ್ವಾ, ಇದನ್ನು ಈ ಥರ ಬಿಡಿಸ್ಕೋಬೇಕು. ನಾವು ಕಟ್ಸ್ ಮಾಡಿಕೊಂಡ್ರೆ ಕಷ್ಟಪಟ್ಟು ತೆಗಿಯೋ ಅಗತ್ಯನೇ ಇರೋದಿಲ್ಲ. ನೋಡಿ, ಈಸಿಯಾಗಿ ಬಂದುಬಿಡುತ್ತೆ. ಈಗ ಇದೆಲ್ಲದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ಈಗ ಇದನ್ನು ಆದಷ್ಟು ಪೇಸ್ಟ್ ರೀತಿಯಾಗಿ ರುಬ್ಕೋಬೇಕು. ರುಬ್ಕೊಂಡು ಬರ್ತೀನಿ. ಮತ್ತು ಇದಕ್ಕೆ ನೀರೇನ ಹಾಕಿ ರುಬ್ಬೋ ಅವಶ್ಯಕತೆ ಇಲ್ಲ, ಬೇಗನೆ ಮೆತ್ತಗಾಗ್ಬಿಡುತ್ತೆ. ನೋಡಿ, ಈ ಥರ ಪೇಸ್ಟ್ ರೀತಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ. ಈ ರುಬ್ಬಿರುವಂತಹ ನೆಲ್ಲಿಕಾಯಿ ಪೇಸ್ಟ್ನ ಒಂದು ಕಡಾಯಿಗೆ ಹಾಕ್ಕೋಬೇಕು. ಇದಕ್ಕೆ ನಾನು ಬೆಲ್ಲ ಉಪಯೋಗಿಸ್ತಾ ಇದ್ದೀನಿ. ನೀವು ಬೆಲ್ಲ ಬದಲಾಗಿ ಸಕ್ಕರೆ ಕೂಡ ಹಾಕ್ಕೋಬಹುದು. ಸುಮಾರಾಗಿ 1/4 ಕಪ್ನವರೆಗೂ ತಗೋಬೋದು. ನಾನು ಯೂಸ್ ಮಾಡೋ ಬೆಲ್ಲ ಇದೆ ಅಲ್ವಾ, ಸ್ವಲ್ಪ ಸಿಹಿ ಜಾಸ್ತಿ ಇದೆ, ಹಾಗಾಗಿ ಈ ಕ್ವಾಂಟಿಟಿ ತಗೊಂಡಿದ್ದೀನಿ. ಸೊ ನೀವು ನಿಮ್ಮ ಟೇಸ್ಟ್ಗೆ ತಕ್ಕಂತೆ ನೋಡಿ ಹಾಕ್ಕೊಳ್ಳಿ. ಆಮೇಲೆ ಒಂದು ಅರ್ಧ ಚಮಚದಷ್ಟು ಬ್ಲ್ಯಾಕ್ ಸಾಲ್ಟ್ ಹಾಕ್ತಾ ಇದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದು ಹಾಕಿದ್ರೆ. ಈಗ ಸ್ಟವ್ನ ಆನ್ ಮಾಡಿಕೊಂಡು ಇವೆಲ್ಲದನ್ನು ಮಿಕ್ಸ್ ಮಾಡ್ತಾ ಕುದಿಸ್ಕೋಬೇಕು. ಬೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾರ್ಮಲ್ ಸಾಲ್ಟ್, ಇದು ಒಂದು ಸ್ವಲ್ಪ, ಒಂದು 1/4 ಚಮಚದಷ್ಟು ಹಾಕ್ಕೊಂಡ್ರೆ ಸಾಕು. 1 ಟೇಬಲ್ ಸ್ಪೂನಷ್ಟು ಲೆಮನ್ ಜ್ಯೂಸ್ ಕೂಡ ಹಾಕ್ತಾ ಇದ್ದೀನಿ. ಸೊ ಇದರಿಂದ ಏನಾಗುತ್ತೆ ಅಂದರೆ, ನಾವು ಸಕ್ಕರೆ ಹಾಕಿರ್ತೀವಲ್ವ ಸಿಹಿಗಾಗಿ, ಅದು ಗಂಟು ಕಟ್ಟೋದಿಲ್ಲ, ಅಂದರೆ ಗಟ್ಟಿ ಆಗೋದಿಲ್ಲ. ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲೋರ್ನ ತೊಗೊಂಡಿದ್ದೀನಿ. ಒಂದು ಬೌಲ್ಗೆ ಹಾಕ್ಕೊಂಡ್ಬಿಡೋಣ. ಇದಕ್ಕೆ 1-2 ಟೇಬಲ್ ಸ್ಪೂನಷ್ಟು ನೀರನ್ನ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು.
ಈಗ ಈ ಕಾರ್ನ್ಫ್ಲೋರ್ ವಾಟರ್ ಇದೆಲ್ವಾ ಇದರಲ್ಲಿ ಹಾಕೊಳ್ಳೋಣ. ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಹಾಕಿದ್ಮೇಲೆ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಕಾರ್ನ್ ಫ್ಲೋರ್ ಹಾಕೋದ್ರಿಂದ ಒಳ್ಳೆ ಟೆಕ್ಸ್ಚರ್ ಕೊಡುತ್ತೆ. ಆಮೇಲೆ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಹಾಕಿದ್ರೆ ಒಳ್ಳೆ ಕಲರ್ ಬರುತ್ತೆ, ಹಾಗೆ ತಿನ್ನುವಾಗ ಅದರ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇದು ಇನ್ನು ಎಲ್ಲಿವರೆಗೂ ಕುದಿಸ್ಬೇಕು ಅಂದರೆ ಪ್ಯಾನಿಂದ ಸಪ್ರೇಟ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಕುದಿಸ್ಬೇಕು. ಹಾಗಂತ ಹೇಳಿ ತುಂಬ ಹೊತ್ತಲ್ಲ, ಬೇಗನೆ ಆಗುತ್ತೆ. ಈ ಥರ ಮಿಕ್ಸ್ ಮಾಡ್ತಾ ಕುದಿಸೋಣ. ನೋಡಿ ಈಗ ಪ್ಯಾನಿಂದ ಸಪ್ರೇಟ್ ಆಗ್ತಾ ಇದೆ, ಇಷ್ಟಾದರೆ ಸಾಕು. ಈ ರೀತಿ ನಾನು ಒಂದು ಕೇಕ್ ಮೋಲ್ಡ್ ತೊಗೊಂಡಿದ್ದೀನಿ. ಇದಿಲ್ಲ ಅಂದರೆ ನೀವು ಪ್ಲೇಟ್ ಮೇಲೆ ಕೂಡ ಹಾಕಿ ಮಾಡ್ಕೋಬೋದು. ಅದ್ರ ಒಳಗಡೆ ಒಂದು ಬಟರ್ ಪೇಪರ್ ಹಾಕೊಂಡಿದ್ದೀನಿ. ಈಗ ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನು ಮೋಲ್ಡ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಬಿಸಿ ಇರಬೇಕಾದ್ರೇ ನೀವು ಬೇಗ ಬೇಗ ಹಾಕ್ಕೊಂಡ್ಬಿಡ್ಬೇಕು. ಈ ಥರ ಹಾಕ್ಬಿಟ್ಟು ಎಲ್ಲ ಕಡೆ ಈವನ್ ಆಗಿ ಸ್ಪ್ರೆಡ್ ಮಾಡ್ಕೋಬೇಕು. ಇಲ್ಲ ನಿಮ್ಗೆ ಈ ರೀತಿ ಬೇಡ ಅಂತ ಅನ್ಸಿದ್ರೆ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಚಿಕ್ಕ ಚಿಕ್ಕ ಉಂಡೆಗಳನ್ನು ಕೂಡ ಮಾಡಿಟ್ಕೋಬೋದು. ನೋಡಿ ಈ ಥರ ಈವನ್ ಆಗಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನೀವು ಒಂದು ವೇಳೆ ತಟ್ಟೆಯಲ್ಲಿ ಹಾಕೋದಿತ್ತು ಅಂದರೆ ಸ್ವಲ್ಪ ತುಪ್ಪನ ಸವರ್ಬಿಟ್ಟು ಹಾಕ್ಕೊಳ್ಳಿ, ತೆಗಿಲಿಕ್ಕೆ ಈಸಿಯಾಗಿ ಬರುತ್ತೆ. ಬಟರ್ ಪೇಪರ್ ಹಾಕೋ ಅಗತ್ಯ ಇರೋದಿಲ್ಲ. ಸೊ ಇದು ಏನಿಲ್ಲ ಅಂದರೂ ಒಂದು 30 to 40 ಮಿನಿಟ್ಸು ಚೆನ್ನಾಗಿ ಸೆಟ್ ಆಗಲಿಕ್ಕೆ ಬಿಡಬೇಕು. ತುಂಬ ಬಿಸಿ ಇರಬೇಕಾದ್ರೆ ಕಟ್ ಮಾಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ನಾನು ಒಂದು ಅರ್ಧ ಗಂಟೆ ಸೈಡಿಗೆ ಎತ್ತಿರ್ತೀನಿ. ಫ್ರಿಡ್ಜ್ನಲ್ಲಿ ಇಡೋ ಅಗತ್ಯ ಇಲ್ಲ ಮತ್ತು ಬಿಸಿಲಿಗೂ ಇಡೋ ಅಗತ್ಯ ಇಲ್ಲ, ಅದು ತಾನಾಗೆ ಸೆಟ್ ಆಗುತ್ತೆ. ಒಂದು ಹಾಫ್ ಆನ್ ಅವರ್ ಆದಮೇಲೆ ತೋರಿಸ್ತೀನಿ. ಫ್ರೆಂಡ್ಸ್, ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ, ಹಾಗೆ ಸೆಟ್ ಕೂಡ ಆಗಿದೆ. ಈಗ ಮೋಲ್ಡಿಂದ ತೆಗಿಯೋಣ. ಕ್ಯಾಂಡಿ ಕೇಕ್. ವೇಟ್ ಕಟ್ ಮಾಡೋಣ. ನಮ್ಮ ಧೀರುಗಂತೂ ಇದನ್ನು ನೋಡಿದ್ಮೇಲೆ ಯಾವಾಗ ಟೇಸ್ಟ್ ಮಾಡಬೇಕು ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದಾನೆ. ವೇಟ್ ನನಗಂತೂ ಕಟ್ ಮಾಡೋಕ್ಕೂ ಸಹ ಕೊಡ್ತಿರ್ಲಿಲ್ಲ. ನನಗೆ ಬೇಕದು, ನನಗೆ ಬೇಕು, ನಾನು ತಿಂತೀನಿ ಕೊಡು ಅಂತ ಹೇಳಿ ಕೇಳ್ತಾ ಇದ್ದ. ನೋಡಿ ಎಷ್ಟು ಈಸಿಯಾಗಿ ಕಟ್ ಮಾಡ್ಬೋದು ಅಂತ. ಅವನಿಗೆ ನಾನು ಅದು ಇದು ಮಾತಾಡಿಸ್ತಾ ನಮಿಸ್ತಾ ಇದ್ದೀನಿ, ಕಟ್ ಮಾಡಿದ್ಮೇಲೆ ಕೊಡ್ತೀನಿ ಅಂತ. ಏನ್ತೀರ ಇದು? ಕ್ಯಾಂಡಿ. ಚಾಕ್ಲೇಟ್. ಉಪ್ಪಿಟ್ಟು. ಸಾಂಬಾರ್. ಚಟ್ನಿ. ಉಪ್ಪು. ಬೆಲ್ಲಂ. ಹೆಂಗಿದೆ ಅಂತ ನೋಡಿ. ಎಷ್ಟು ಸಾಫ್ಟಾಗಿ ಬಂದಿದೆ ಗೊತ್ತಾ. ಅದಾದಮೇಲೆ ಈ ಥರ ಸಣ್ಣಗೆ ಕಟ್ ಮಾಡ್ತಾ ಇದ್ದೀನಿ. ಅಂದರೆ ಒಂದೊಂದು ಪೀಸ್ ಕಟ್ ಮಾಡಿ ಇಟ್ಬಿಟ್ರೆ ಯಾವಾಗ ಬೇಕೋ ಆವಾಗ ಒಂದೊಂದು ಪೀಸ್ ತಿನ್ಬೋದು ಅಂತ. ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ ಮಾಡ್ಬೋದು. ಫ್ರೆಂಡ್ಸ್ ನೋಡಿ, ಈ ಥರ ಚಿಕ್ಕ ಚಿಕ್ಕ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೋಬೇಕು. ಇದನ್ನು ಹಾಗೆ ನೀವು ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕಿ ಫ್ರಿಜ್ನಲ್ಲಿ ಎತ್ತಿಟ್ಕೋಬೋದು. ಬಟ್ ನಾನು ಸ್ವಲ್ಪ ಅಂಟಂಟ್ ಇದೆ ಅಂತ ಹೇಳ್ಬಿಟ್ಟು ಇದಕ್ಕೆ ಸ್ವಲ್ಪ ಸಕ್ಕರೆ ಮಿಕ್ಸ್ ಮಾಡ್ತೀನಿ. ಸ್ವಲ್ಪ ಬಿಡಿ ಬಿಡಿಯಾಗುತ್ತೆ. ಇದು ಆಪ್ಷನಲ್, ಬೇಕು ಅಂದರೆ ಹಾಕ್ಬೋದಿಲ್ಲ ಅಂದರೆ ಇಲ್ಲ. ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಸಕ್ಕರೆ ಪುಡಿನ ಈ ರೀತಿ ಎಲ್ಲ ಕಡೆನೂ ಉದುರಿಸ್ಬೇಕು, ಆವಾಗ ಬಿಡಿ ಬಿಡಿಯಾಗುತ್ತೆ. ಫ್ರೆಂಡ್ಸ್, ಆಮ್ಲಾ ಕ್ಯಾಂಡಿ ರೆಡಿ ಆಗಿದೆ. ಈಗ ಟೇಸ್ಟಿಗೆ ಕೊಡೋಣ. ನೀನು ತಗೋ. ಏನದು? ಖಂಡಿ ಅಂತ. ಕ್ಯಾಂಡಿ. ಕ್ಯಾಂಡಿ ಏನದು? ಖಂಡಿನಾ? ಆಮ್ಲಾ ಕ್ಯಾಂಡಿ. ಚೆನ್ನಾಗಿದ್ದೀರಾ? ಸೊ ಈಗ ನಾನು ಟೇಸ್ಟ್ ಮಾಡ್ತೀನಿ. ಹುಳಿ ಹುಳಿಯಾಗಿ, ಸ್ವಲ್ಪ ಸಿಹಿ ಸಿಹಿಯಾಗಿ ಸಖತ್ತಾಗಿದೆ. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ಮನೇಲೇ ಸೂಪರ್ ಆಗಿರುವಂತಹ ಆಮ್ಲಾ ಕ್ಯಾಂಡಿ ಯಾವ ರೀತಿ ಮಾಡೋದು ಅಂತ. ಸೊ ಇವತ್ತಿನ ರೆಸಿಪಿ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಒಂದ್ಸಲ ಟ್ರೈ ಮಾಡಿ ನೋಡಿ.
ತುಂಬಾ ಚೆನ್ನಾಗಿರುತ್ತೆ ನೋಡಿ, ಮಕ್ಳು ಕೇಳಿ ಕೇಳಿ ತಿಂತಾರೆ, ಅಷ್ಟೊಂದು ಟೇಸ್ಟಿ ಆಗಿದೆ. ಸೊ ನಿಮಗೂ ಇಷ್ಟ ಆಗುತ್ತೆ, ನಿಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನೂ ಯಾವ ರೆಸಿಪಿ ನಿಮಗೆ ಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.